ಲಾಂಚ್ ಆಕ್ಸೆಸ್ಸಲ್ಲಿ ನಾನು ರೆಸ್ಟ್ ಮಾಡ್ತಾ ನನಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಆಮೇಲೆ ಅರ್ಜೆಂಟಲ್ಲಿ ಓಡ್ಕೊಂಡು ನಾನು ಗೇಟ್ ಹತ್ರ ಹೊರಟೆ. ಲೇಟ್ ಆಗಿದೆ ಅಂತ ಅಂದ್ಕೊಂಡೆ. ಅಲ್ಲಿ ನೋಡಿದ್ರೆ ಇನ್ನೂ ಬೋರ್ಡಿಂಗ್ಗೆ ಸ್ಟಾರ್ಟ್ ಆಗಿರಲಿಲ್ಲ. ಅಲ್ಲಿ ನೋಡಿದ್ರೆ ಹಲವಾರು ಪ್ರಯಾಣಿಕರು ಯಾತ್ರಿಕರು ಬೋರ್ಡಿಂಗ್ಗಾಗಿ ಕಾಯ್ತಾ ಇದ್ದರು. ಫ್ಲೈಟ್ ಬರ್ತಿದ್ದಂಗೆ ನಮಗೆ ಒಂದು ಬಸ್ಸಲ್ಲಿ ಕರ್ಕೊಂಡು ಹೋಗಿ ಫ್ಲೈಟ್ ಹತ್ರ ಬಿಟ್ಟರು. ಫ್ಲೈಟ್ ಅಲ್ಲಿ ಹೋಗಿ ನಾವು ಕೂತ್ಕೊಂಡ್ವಿ. ಫ್ಲೈಟಲ್ಲಿ ಹೋಗಿ ಕೂತ್ಕೊಂಡು ಒಂದು 10-15 ನಿಮಿಷಕ್ಕೇ ಫ್ಲೈಟ್ ಟೇಕ್ ಆಫ್ ಏನೋ ಆಯಿತು. ಗಗನ ಸಖಿಯರು ಅಲ್ಲಿ ಇಲ್ಲಿ ಓಡಾಡ್ತಾಯಿದ್ರು. ಏನಾದ್ರು ತಿನ್ನಕ್ಕೆ ಕೊಡ್ಬೋದು ಅಂತ ಅಂದ್ಕೊಂಡೆ. ಅವ್ರು ಕೊಟ್ಟಿದ್ದು ಬರೀ ಒಂದು ವಾಟರ್ ಬಾಟ್ಲು. ಅದೇ ನೀರನ್ನ ಕುಡ್ಕೊಂಡು ನಾನು ಬಂದು ಇಳಿದಿದ್ದು ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಯೋಧ್ಯೆಗೆ. ಏರ್ಪೋರ್ಟ್ ಬಂದು ಇಳಿತಿದ್ದಂಗೆ ನಾನು ಕ್ಯಾಬ್ ಮಾಡಿಕೊಂಡು ರೂಮ್ ಕಡೆ ಹೊರಟೆ. ಸಿಟಿ ಏನೋ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅಂತ ಸಿಟಿ ವ್ಯೂನ ಎಂಜಾಯ್ ಮಾಡಿಕೊಂಡು ರೂಮ್ಗೆ ಹೋಗಿ ತಲುಪಿದೆ. ಅಲ್ಲಿ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ನಾನು ಆಟೋ ಹಿಡ್ಕೊಂಡು ದೇವಸ್ಥಾನದ ಕಡೆ ಹೊರಟೆ. ನನಗೆ ಊರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಭಾಷೆನೂ ಗೊತ್ತಿಲ್ಲ. ಹಾಗೆ ನಾನೊಬ್ಬನೇ ಊರನ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಹೊರಟೆ. ನನಗೇನೂ ಗೊತ್ತಾಗ್ತಿರ್ಲಿಲ್ಲ. ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು. ಹೆಂಗೆ ಎಲ್ಲಿ ಯಾರನ್ನ ಅಪ್ರೋಚ್ ಆಗಬೇಕು ಅಂತಲೂ ಗೊತ್ತಿರಲಿಲ್ಲ. ನಾನು ಅಲ್ಲಿ ಇಲ್ಲಿ ಇವ್ರನ್ನ ಕೇಳಿಕೊಂಡು ನಾನು ದೇವಸ್ಥಾನದ ಹತ್ರ ಬಂದು ಇಳ್ಕೊಂಡೆ. ಅಲ್ಲೊಂದು ಕ್ಯೂ ಇತ್ತು. ಮೋಸ್ಟ್ಲಿ ಇದು ದೇವ್ರ ದರ್ಶನದ ಕ್ಯೂ ಅಂತ ಅಂದ್ಕೊಂಡೆ. ಅಲ್ಲೇ ಹೋಗಿ ನಿಂತ್ಕೊಂಡೆ. ಅದು ನೋಡಿದ್ರೆ ಪ್ರಸಾದದ ಕ್ಯೂ. ಸರಿ ಅಂತ ನಾನು ಪ್ರಸಾದನ ತಿಂದ್ಕೊಂಡೆ. ಅನ್ನ ಆಮೇಲೆ ರೋಟಿ ಕೊಟ್ಟಿದ್ದರು, ಆಮೇಲೆ ದಾಲ್ ಕೂಡ ಕೊಟ್ಟರು. ಅದನ್ನು ತಿಂದ್ಕೊಂಡು ನಾನು ಮತ್ತೆ ಮುಂದಕ್ಕೆ ಹೊರಟೆ. ಅಲ್ಲಿ ಆಮೇಲೆ ಗೊತ್ತಾಯಿತು ಫಸ್ಟು ಹನುಮಾನ್ ಗಡಿನ ನಾವು ದರ್ಶನ ಮಾಡಿಕೊಂಡು ಆಮೇಲೆ ರಾಮಲಲ್ಲನ ದರ್ಶನ ಮಾಡಬೇಕು ಅಂತ. ಸರಿ ಅಂತ ನಾನು ಹನುಮಾನ್ ಗಡಿನ ಹೋಗಿ ಹನುಮಂತ ದೇವರು ಅಂದರೆ ಹನುಮಾನ್ ದೇವರ ದರ್ಶನ ಎಲ್ಲ ಮಾಡಿ ಮುಗಿಸ್ಕೊಂಡು ನಾನು ನೆಕ್ಸ್ಟು ರಾಮದೇವರು ಅಂದರೆ ರಾಮಲಲ್ಲ ದೇವರ ದರ್ಶನಕ್ಕೆ ಅಂತ ಹೊರಟೆ. ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಮೊಬೈಲ್ ಕೂಡ ಅಲೋ ಇಲ್ಲ. ನೀವು ಮೊಬೈಲ್ನೆಲ್ಲ ಲಾಕರಲ್ಲಿ ಇಟ್ಟು ದೇವ್ರ ದರ್ಶನಕ್ಕೆ ಹೋಗಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.